ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಶ್ರೀಲಂಕಾವನ್ನ ನೀರಲ್ಲಿ ಮುಳುಗಿಸಿ ಬಂದಿರೋ ಅಪಾಯಕಾರಿ ದಿತ್ವಾ ಚಂಡಮಾರುತ ಈಗ ಭಾರತದಲ್ಲೂ ಆತಂಕ ಎಬ್ಬಿಸಿದೆ. ಭಾರತದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿದ್ದು ಇಡೀ ದಕ್ಷಿಣ ಭಾರತದಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ಈಗಾಗಲೇ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳದಲ್ಲಿ ಮಳೆ ಶುರುವಾಗಿದೆ. ಕರ್ನಾಟಕದಲ್ಲೂ ಮಳೆಯಾಗ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು, ಮಳೆಗೆ ಸಂಬಂಧಿತ ಘಟನೆಯಲ್ಲಿ 3 ತಮಿಳುನಾಡಿನಲ್ಲಿ ಪ್ರಾಣ ಕಳೆದುಕೊಂಡಾಗಿದೆ. 149 ಜಾನುವಾರುಗಳು ಮೃತಪಟ್ಟಿದ್ದು 57,000 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ಹಾನಿಯಾಗಿದೆ. ಮಳೆಯಿಂದಾಗಿ ಚೆನ್ನೈ ಏರ್ಪೋರ್ಟ್ನಲ್ಲಿ 47 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಭಾನುವಾರದ ಆರಂಭದಲ್ಲಿ ಚಂಡಮಾರುತ ವೀಕ್ ಆಗಿತ್ತು. ಆದರೆ ಸಂಜೆ ವೇಳೆಗೆ ಮತ್ತೆ ತೀವ್ರವಾಗಿದ್ದು ಭಾರತದ ಕರಾವಳಿಗೆ ಸಮೀಪಿಸುತ್ತಿದೆ. ಚಂಡಮಾರುತ ಮತ್ತಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಕರಾವಳಿ ತೀರದಲ್ಲಿ ಅಪಾಯ ಇದ್ದೇ ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಆದ್ರಿಂದ ತಮಿಳುನಾಡು ಹೈ ಅಲರ್ಟ್ನಲ್ಲಿದೆ. ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಸೇರಿ ಒಟ್ಟು 28 ರಕ್ಷಣಾ ತಂಡಗಳು ರೆಡಿಯಾಗಿ ನಿಂತ್ಕೊಂಡಿವೆ. ಅಷ್ಟೇ ಅಲ್ಲ, ಇದು ಮುಂದೆ ಯಾವ ರೂಪವಾದರೂ ತಾಳ್ಬೋದು ಅಂತ ಭಾರತದ ವಾಯುಪಡೆ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಟೀಮ್ ಅನ್ನು ಅಲರ್ಟ್ನಲ್ಲಿಡಲಾಗಿದೆ. ಒಟ್ಟು 6,000 ರಿಲೀಫ್ ಕ್ಯಾಂಪ್ಗಳನ್ನ ಸೆಟಪ್ ಮಾಡಲಾಗಿದೆ. ಕರಾವಳಿ ತೀರದಲ್ಲಿರೋರು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿ ಸೂಚಿಸಲಾಗಿದೆ. ಇನ್ನು ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಬೆಂಗಳೂರಿನಲ್ಲಂತೂ ವಿಪರೀತ ಚಳಿಯೊಂದಿಗೆ ಬೆಳಗ್ಗೆಯಿಂದ ತುಂತುರು ಮಳೆಯಾಗ್ತಿದೆ. ನವೆಂಬರ್ 29ರಂದು ಹಗಲಲ್ಲಿ ಟೆಂಪರೇಚರ್ 21.6 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿತ್ತು. ಇದು ಈ ವರ್ಷದ ಕೋಲ್ಡೆಸ್ಟ್ ಡೇ ಆಗಿದೆ ಅಂತ ವರದಿಯಾಗಿದೆ. ಹೀಗಾಗಿ ಕೆಲ ಸೋಷಿಯಲ್ ಮೀಡಿಯಾ ಬಳಕೆದಾರರು ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂದ್ರೆ ನಾರ್ವೆ, ಸ್ವೀಡನ್ ತರ ಫೀಲ್ ಕೊಡ್ತಿದೆ. ಬೆಂಗಳೂರಿನಲ್ಲಿ ಲಂಡನ್ನ ವೆದರ್ ಇದೆ ಅಂತ ಜನರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇದೇ ದಿತ್ವಾ ಚಂಡಮಾರುತಕ್ಕೆ ಶ್ರೀಲಂಕಾದಲ್ಲಿ ಮೃತಪಟ್ಟವರ ಸಂಖ್ಯೆ 193ಕ್ಕೆ ಏರಿಕೆಯಾಗಿದೆ. 228 ಜನ ಕಾಣೆಯಾಗಿದ್ದಾರೆ. ಭಾರತ ಆಪರೇಷನ್ ಸಾಗರ್ ಬಂಧು ಹೆಸರಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದು ಲಂಕಾದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ. ಎನ್ಡಿಆರ್ಎಫ್ ತಂಡಗಳನ್ನ ಲಂಕಾದಲ್ಲಿ ನಿಯೋಜನೆ ಮಾಡಿದ್ದಾರೆ. ಲಂಕಾದ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಭೀಕರವಾಗ್ತಿದ್ದು ಪರಿಸ್ಥಿತಿಯನ್ನ ಭಾರತ ಕೂಡ ಹತ್ತಿರದಿಂದ ಮಾನಿಟರ್ ಮಾಡ್ತಿದೆ. ಇನ್ನು ಭಾರತದ ಸಹಾಯಕ್ಕೆ ಶ್ರೀಲಂಕಾ ಸರ್ಕಾರ ಧನ್ಯವಾದ ಹೇಳಿದೆ. ನಮಗೆ ಭಾರತ ತುಂಬಾ ಸಹಾಯ ಮಾಡ್ತಿದೆ. ಆಹಾರ ಮತ್ತು ರಕ್ಷಣಾ ತಂಡಗಳನ್ನ ಕಳಿಸಿಕೊಟ್ಟಿದೆ. ಇದಕ್ಕೆ ನಾವು ಚಿರಋಣಿ ಅಂತ ಹೇಳಿದೆ. ಹಾಗೆ ನೀವು ಕೂಡ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಇನ್ನು ತಮಿಳುನಾಡಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ 2 ಸರ್ಕಾರಿ ಬಸ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಕನಿಷ್ಠ 10 ಮಂದಿ ಸಾವನ್ನಪ್ಪಿದ್ದಾರೆ. 20 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲಿದ್ದ ಜನರ ಸಹಾಯದಿಂದ ಬಸ್ನಲ್ಲಿದ್ದ ಪ್ಯಾಸೆಂಜರ್ಗಳನ್ನ ಹೊರತಂದು ರಕ್ಷಣೆ ಮಾಡಲಾಗಿದೆ. ಅಪಘಾತ ಎಷ್ಟು ಭೀಕರವಾಗಿತ್ತು ಅಂದ್ರೆ ಒಂದು ಬಸ್ನ ಡ್ರೈವರ್ ಸೈಡ್ನ ಭಾಗ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ರಕ್ಷಣಾ ತಂಡಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿವೆ. ಸದ್ಯ ಈ ಡಿಕ್ಕಿ ಆಗೋಕೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಕಳೆದ ವಾರವಷ್ಟೇ ತಮಿಳುನಾಡಿನ ತೆಂಕಾಸಿ ಜಿಲ್ಲೆಯಲ್ಲಿ 2 ಖಾಸಗಿ ಬಸ್ಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ವು. ಇದರಲ್ಲಿ 6 ಮಂದಿ ಸಾವನ್ನಪ್ಪಿದ್ರು. ಈಗ 1 ವಾರದ ಅಂತರದಲ್ಲಿ ಮತ್ತೆ ಅಂಥದ್ದೇ ಘಟನೆಯಾಗಿ ಸಾವು ನೋವು ಸಂಭವಿಸಿದೆ. ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಕೂಡ ಬುಲ್ಡೋಸರ್ ಇಳಿಸಿದ್ದಾರೆ. ಅರಣ್ಯ ಭೂಮಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅಸ್ಸಾಂನ ನಗಾಂವ್ ಜಿಲ್ಲೆಯಲ್ಲಿ ಬೃಹತ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಪ್ರಮುಖವಾಗಿ ಬಾಂಗ್ಲಾ ಮೂಲದ ಮುಸ್ಲಿಂ ಸಮುದಾಯದವರು ಹೆಚ್ಚು ವಾಸವಾಗಿದ್ದ ಜಾಗವನ್ನ ಖಾಲಿ ಮಾಡಿಸಲಾಗುತ್ತಿದೆ. ಸುಮಾರು 795 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಅಂದ್ರೆ ಹತ್ರ 2,000 ಎಕರೆ ಜಾಗದಲ್ಲಿದ್ದ ಜನರ ಮನೆಗಳನ್ನೆಲ್ಲ ಜೆಸಿಬಿ ಮೂಲಕ ನೆಲಸಮಗೊಳಿಸಲಾಗಿದೆ. ಭಾರೀ ಬಿಗಿ ಭದ್ರತೆಯಲ್ಲಿ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಕೆಲಸ ನಡೆಯುತ್ತಿದೆ. ಇದರಿಂದಾಗಿ 1,500 ಫ್ಯಾಮಿಲಿಗಳು ಬೇರೆಡೆಗೆ ಶಿಫ್ಟ್ ಆಗಿವೆ. ಇದರ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಜಾಗದಲ್ಲಿ ವಾಸಿಸುತ್ತಿದ್ದ ಜನರಿಗೆ 2 ತಿಂಗಳೊಳಗೆ ಮನೆ ಖಾಲಿ ಮಾಡಿ ಅಂತ 3 ತಿಂಗಳ ಹಿಂದೆನೇ ನೋಟಿಸ್ ನೀಡಲಾಗಿತ್ತು. ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ರಿಂದ ಮತ್ತೆ 1 ತಿಂಗಳ ಅವಧಿ ವಿಸ್ತರಣೆ ಮಾಡಲಾಯಿತು. ಈ ವೇಳೆ 1,100 ಕುಟುಂಬಗಳು ಮನೆ ಖಾಲಿ ಮಾಡಿದ್ವು. ಈಗ ಅತಿಕ್ರಮಿಸಿದ ಜಾಗವನ್ನ ಧ್ವಂಸ ಮಾಡಲಾಗ್ತಿದೆ. ಆದರೆ ಇದಕ್ಕೆ ಸ್ಥಳಾಂತರಗೊಂಡ ಜನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 4 ದಶಕಗಳಿಂದ ನಾವು ವಾಸ ಮಾಡ್ತಿದ್ವಿ, ಏಕಾಏಕಿ ಕಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಮತ್ತೆ ದೊಡ್ಡ ಉಗ್ರ ಬೇಟೆಯಾಗಿದೆ. ದಿಲ್ಲಿ ಪೊಲೀಸರು 3 ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರನ್ನ ಪಂಜಾಬ್ನ ಹರ್ಗುಣ್ ಪ್ರೀತ್ ಸಿಂಗ್, ಮಧ್ಯಪ್ರದೇಶದ ವಿಕಾಸ್ ಪ್ರಜಾಪತಿ, ಉತ್ತರ ಪ್ರದೇಶದ ಆರಿಫ್ ಅಂತ ಗುರುತಿಸಲಾಗಿದೆ. ಪಾಕಿಸ್ತಾನದಲ್ಲಿ ಕೂತಿರೋ ಉಗ್ರನೊಬ್ಬ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ದಿಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಪಾಕಿಸ್ತಾನದ ಪ್ರಜೆ ಉಗ್ರ ಶೆಹಜಾದ್ ಭಟ್ಟಿ ಈ ಜಾಲದ ಹೆಡ್. ಈತ ಗ್ಯಾಂಗ್ಸ್ಟರ್ ಕೂಡ ಹೌದು.
ಆದ್ರೀಗ ಪಾಕಿಸ್ತಾನದ ಐಎಸ್ಐ ಪರವಾಗಿ ಕೆಲಸ ಮಾಡ್ತಿದ್ದಾನೆ. ಸದ್ಯ ಅರೆಸ್ಟ್ ಆಗಿರೋ ಉಗ್ರರು ಇತ್ತೀಚೆಗಷ್ಟೇ ನವೆಂಬರ್ 15ರಂದು ಪಂಜಾಬ್ನಲ್ಲಿರೋ ಗುರುದಾಸ್ಪುರ್ ಸಿಟಿ ಪೊಲೀಸ್ ಸ್ಟೇಷನ್ ಮೇಲೆ ಸ್ಫೋಟಕ ಎಸೆದಿದ್ರು. ಇದನ್ನ ಬಿಟ್ಟು ಇನ್ನೂ ಅನೇಕ ಸ್ಥಳಗಳನ್ನ ಇವರು ಈಗಾಗಲೇ ಟಾರ್ಗೆಟ್ ಮಾಡಿಟ್ಕೊಂಡಿದ್ರು. ಸೊ ಆ ಸ್ಥಳಗಳ ವಿಡಿಯೋ ಕೂಡ ಮಾಡಿದ್ದಾರೆ. ಸ್ಥಳ ಪರಿಶೀಲನೆಯೂ ಆಗಿತ್ತು. ಇದಕ್ಕೆಲ್ಲ ಪಾಕಿಸ್ತಾನದಲ್ಲಿ ಕೂತಿರೋ ಉಗ್ರ ಶೆಹಜಾದ್ ಭಟ್ಟಿ ನಿರ್ದೇಶನ ನೀಡುತ್ತಿದ್ದ. ಅಲ್ಲದೆ ಈ ಉಗ್ರ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಅನೇಕ ಯುವಕರನ್ನ ಉಗ್ರ ಚಟುವಟಿಕೆಗಳಿಗೆ ರಿಕ್ರೂಟ್ ಮಾಡ್ಕೊಳ್ತಿದ್ದ. ಜೊತೆಗೆ ಈ ಉಗ್ರ ಜಾಲ ಲೋಕಲ್ ಅಲ್ಲ, ಜಾಗತಿಕವಾಗಿ ಆಪರೇಟ್ ಆಗ್ತಿದೆ. ಇತ ಭಾರತದೊಳಗೆ ಅನೇಕ ರಾಜ್ಯಗಳಲ್ಲೂ ಈ ಜಾಲ ಹರಡಿಕೊಂಡಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ದೊಡ್ಡ ಸಂಕಷ್ಟ ಶುರುವಾಗಿದೆ. ದಿಲ್ಲಿ ಪೊಲೀಸ್ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಇಒಡಬ್ಲ್ಯೂ ಅಂದ್ರೆ ಆರ್ಥಿಕ ಅಪರಾಧಗಳ ವಿಭಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ಎಫ್ಐಆರ್ ದಾಖಲಿಸಿದೆ. ಕ್ರಿಮಿನಲ್ ಪಿತೂರಿ ನಡೆಸಿರೋ ಆರೋಪ ಮಾಡಲಾಗಿದೆ. ಇವರೊಂದಿಗೆ ಸ್ಯಾಮ್ ಪಿತ್ರೋಡಾ, ಸುಮನ್ ದುಬೆ, ಸುನಿಲ್ ಭಂಡಾರಿ ಮತ್ತೊಬ್ಬ ಅಪರಿಚಿತ ವ್ಯಕ್ತಿಯ ಹೆಸರನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎಜೆಎಲ್, ಯಂಗ್ ಇಂಡಿಯನ್ ಮತ್ತು ಡೋಟೆಕ್ಸ್ ಮರ್ಚೆಂಡೈಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನು ಹೆಸರಿಸಲಾಗಿದೆ. ಈ ಡೋಟೆಕ್ಸ್ ಕಂಪನಿ ಸುಮಾರು 1 ಕೋಟಿ ರೂಪಾಯಿ ಹಣವನ್ನ ಕಾಂಗ್ರೆಸ್ಗೆ ಸೇರಿದ ಯಂಗ್ ಇಂಡಿಯನ್ ಕಂಪನಿಗೆ ಕೊಟ್ಟಿತ್ತು. ಆ ಹಣದಿಂದ 50 ಲಕ್ಷ ರೂಪಾಯಿಯನ್ನ ಯಂಗ್ ಇಂಡಿಯನ್ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿತು. ಈ ಮೂಲಕ ಯಂಗ್ ಇಂಡಿಯಾ ಹಿಂದೆ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ನಡೆಸುತ್ತಿದ್ದ ಎಜೆಎಲ್ ಕಂಪನಿಗೆ ಸೇರಿದ್ದ ಒಟ್ಟು 2,000 ಕೋಟಿ ಆಸ್ತಿನ ತನ್ನ ನಿಯಂತ್ರಣಕ್ಕೆ ಪಡೆದುಕೊಳ್ತು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಹಾಗೂ ಸಿಎಂ ಬದಲಾವಣೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ರಾಜ್ಯದ ಜನ ನಮ್ಮೇಲೆ ಬಹಳಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ. ಅದರಂತೆ ಕೆಲಸ ಮಾಡ್ತಿದ್ದೀವಿ. ನಾನು ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ನೇರವಾಗಿ ಹೋರಾಟ ಮಾಡೋನು. ನಾನು ಯಾವತ್ತೂ ಗುಂಪುಗಾರಿಕೆ ಮಾಡಿಲ್ಲ. ಎಲ್ರೂ ಗಮನಿಸಿರೋ ಹಾಗೆ ನಾನು ಒಬ್ಬನೇ ದಿಲ್ಲಿಗೆ ಹೋಗ್ತೀನಿ. ನಾನು 8-10 ಶಾಸಕರನ್ನ ಜೊತೆಲಿ ಕರ್ಕೊಂಡು ದಿಲ್ಲಿಗೆ ಹೋಗ್ಬೋದಾಗಿತ್ತು. ಅದು ದೊಡ್ಡ ವಿಚಾರ ಅಲ್ಲ. ಬಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು. 140 ಶಾಸಕರು ನಮ್ಮ ನಾಯಕರೇ. ನಾನು ಯಾರಿಗೂ ತಾರತಮ್ಯ ಮಾಡಿಲ್ಲ. ನಾನು ಎಚ್ ಡಿ ಕುಮಾರಸ್ವಾಮಿ ಜೊತೆಗೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಇದನ್ನ ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು. ನನ್ನ ನಿಷ್ಠೆ, ನನ್ನ ಆತ್ಮಸಾಕ್ಷಿ ಆ ದೇವರಿಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರ ಸರ್ಕಾರ ಉಳಿಸೋಕೆ ಕೊನೆ ದಿನದವರೆಗೂ ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅನ್ನೋದು ಅವರ ತಂದೆ ಅಂದ್ರೆ ಮಾಜಿ ಪಿಎಂ ಎಚ್ ಡಿ ದೇವೇಗೌಡರಿಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಶನಿವಾರ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಿದೆ. ಮೀಟಿಂಗ್ನಲ್ಲಿ ಇಬ್ಬರ ಮಧ್ಯೆ ಸ್ವಲ್ಪ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಅಂತ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಮುಂಬರೋ 2028ರ ವಿಧಾನಸಭೆ ಎಲೆಕ್ಷನ್ ಬಳಿಕ ನೀವು ಸಿಎಂ ಸ್ಥಾನ ನಿಭಾಯಿಸಿ ಅಂತ ಸಿಎಂ ಡಿಸಿಎಂಗೆ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರದ ಕುರಿತು ಬಾಲಿವುಡ್ ನಟ ರಣವೀರ್ ಸಿಂಗ್ ನೀಡಿರೋ ಹೇಳಿಕೆ ವಿವಾದವಾಗಿದೆ. ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಇವೆಂಟ್ನಲ್ಲಿ ಕಾಂತಾರ 1 ಮೂವಿಲಿ ರಿಷಬ್ ಶೆಟ್ಟಿ ಆಕ್ಟಿಂಗ್ ಅನ್ನ ಹೊಗಳೋಕ್ ಹೋಗಿ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ. ದೈವವನ್ನ ಹೆಣ್ಣು ದೆವ್ವ ಅಂತೇಳಿ ವಿಚಿತ್ರ ಆಕ್ಟಿಂಗ್ ಮಾಡಿ ವ್ಯಾಪಕ ಟೀಕೆಗೆ ಗುರಿಯಾಗಿದ್ದಾರೆ. ರಣವೀರ್ ತುಳುನಾಡಿನ ದೈವಕ್ಕೆ ಅಪಮಾನ ಮಾಡಿದ್ದಾರೆ. ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ದೈವಾರಾಧಕರು ಆಗ್ರಹಿಸಿದ್ದಾರೆ. ಇನ್ನು ಈ ವೇಳೆ ರಿಷಬ್ ಶೆಟ್ಟಿ ಕೂಡ ವೇದಿಕೆ ಮುಂಭಾಗದಲ್ಲಿ ಕೂತು ನಕ್ಕಿದ್ದಾರೆ. ಹೀಗಾಗಿ ರಿಷಬ್ ಯಾಕೆ ನಕ್ಕಿದ್ರಿ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗ್ತಿದೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಎಂಎಸ್ ಉಮೇಶ್ ನಿಧನರಾಗಿದ್ದಾರೆ. ಲಿವರ್ ಕ್ಯಾನ್ಸರ್ನಿಂದ ಬಳಲ್ತಿದ್ದ ಅವರನ್ನ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಭಾಗ್ಯವಂತರು, ಕಿಲಾಡಿ ಜೋಡಿ, ಗುರು ಶಿಷ್ಯರು, ಅಪೂರ್ವ ಸಂಗಮ ಸೇರಿದಂತೆ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಇನ್ನು ಉಮೇಶ್ ನಿಧನಕ್ಕೆ ಸಿಎಂ, ಡಿಸಿಎಂ ಸೇರಿದಂತೆ ರಾಜಕೀಯ ನಾಯಕರು, ನಟ ನಟಿಯರು ಸೇರಿ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಭಾರತದ ಟೆಲಿಕಮ್ಯುನಿಕೇಷನ್ ಇಲಾಖೆ ಈಗ ಆನ್ಲೈನ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ದೊಡ್ಡ ನಿರ್ದೇಶನ ನೀಡಿದೆ. ಯೂಸರ್ಸ್ ಯಾವ ಫೋನ್ ನಂಬರ್ನಿಂದ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ರಿಜಿಸ್ಟರ್ ಆಗ್ತಾರೋ ಆ ಸಿಮ್ ಕಾರ್ಡ್ ಆಕ್ಟಿವ್ ಆಗಿದ್ರೆ ಮಾತ್ರ ಆಕ್ಸೆಸ್ ಕೊಡಿ, ಇಲ್ಲ ಅಂದ್ರೆ ಆಕ್ಸೆಸ್ ನೀಡಬೇಡಿ. ಸಿಮ್ ಬೈಂಡಿಂಗ್ ಅಳವಡಿಸಿಕೊಳ್ಳಿ ಅಂತ ಹೇಳಿದೆ. ಅಂದ್ರೆ ಫೋನ್ನಲ್ಲಿ ಕರೆಕ್ಟ್ ಸಿಮ್ ಕಾರ್ಡ್ ಇದ್ರೆ ಮಾತ್ರ ಅಪ್ಲಿಕೇಶನ್ ವರ್ಕ್ ಆಗೋ ತರ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ನೀಡಿದೆ. ಈ ಕುರಿತು ಚೆಕ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಎಲ್ಲಾ ಅಪ್ಲಿಕೇಶನ್ಗಳಿಗೆ 90 ದಿನಗಳ ಡೆಡ್ಲೈನ್ ನೀಡಲಾಗಿದೆ. ಅನೇಕ ಸೈಬರ್ ಕ್ರಿಮಿನಲ್ಸ್ ಇದೇ ತರ ಆಕ್ಟಿವ್ ಇರದ ಫೋನ್ ನಂಬರ್ ಇಟ್ಕೊಂಡು ಅಪ್ಲಿಕೇಶನ್ ಬಳಸಿ ಜನರಿಗೆ ಮೋಸ ಮಾಡೋಕೆ ನೋಡ್ತಾರೆ.
ಸೊ ಇದನ್ನ ತಡೆಯೋಕೆ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಸೇರಿ ಎಲ್ಲಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ಇದು ಅನ್ವಯವಾಗುತ್ತೆ. ಪಿಎಂ ಮೋದಿ 128ನೇ ಮನ್ ಕಿ ಬಾತ್ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ವೇಳೆ ರಾಜ್ಯದ ದಕ್ಷಿಣ ಕನ್ನಡ ಹಾಗೂ ತುಮಕೂರಿನ ಜೇನುತುಪ್ಪದ ಸ್ವಾದವನ್ನ ಹಾಡಿ ಹೊಗಳಿದ್ದಾರೆ. ತುಮಕೂರಿನ ಶಿವಗಂಗಾ ಕಾಳಂಜಿಯ ಜೀವಿದಂ ಹಾಗೂ ದಕ್ಷಿಣ ಕನ್ನಡದ ಗ್ರಾಮಜನ್ಯ ಅನ್ನೋ ಜೇನುತುಪ್ಪ ತಯಾರಕ ಸಂಸ್ಥೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾರವಾರದಲ್ಲಿರೋ ನೌಕಾಪಡೆಯ ಮ್ಯೂಸಿಯಂ, ಐಎನ್ಎಸ್ ಚಾಪೆಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ದೇಶದಲ್ಲಿ ಪ್ರವಾಸೋದ್ಯಮ ಹಾಗೂ ರಾಷ್ಟ್ರಭಕ್ತಿ ಬೆಳೆಸುವ ಉದ್ದೇಶದಿಂದ ನೇವಿಗೆ ಸಂಬಂಧಿಸಿದ ಕಾರವಾರ ಸೇರಿ ವಿವಿಧ ಮ್ಯೂಸಿಯಂಗಳಿಗೆ ಭೇಟಿ ನೀಡಿ ಅಂತ ಜನರಿಗೆ ಕರೆ ನೀಡಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಧರ್ಮಧ್ವಜ ಹಾರಿಸಿದ್ದು, ಕುರುಕ್ಷೇತ್ರದ ಜ್ಯೋತಿಸರ್ನಲ್ಲಿ ಪಾಂಚಜನ್ಯ ಸ್ಮಾರಕದ ಉದ್ಘಾಟನೆ, ನೌಕಾಪಡೆಗೆ ಐಎನ್ಎಸ್ ಮಾಹೆ ಸೇರ್ಪಡೆ ಹೀಗೆ ಹಲವು ವಿಷಯಗಳ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ್ದಾರೆ. ಮಧ್ಯಪ್ರದೇಶದ ಹಾಲಿ ಸಿಎಂ ಮೋಹನ್ ಯಾದವ್ ಅವರ ಕಿರಿಯ ಪುತ್ರ ಅಭಿಮನ್ಯು ಯಾದವ್ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲೇ ಮದುವೆಯಾಗಿದ್ದಾರೆ. ಉಜ್ಜಯಿನಲ್ಲಿ ನಡೆದ 21 ಜೋಡಿಗಳ ಸಾಮೂಹಿಕ ವಿವಾಹದಲ್ಲಿ ಇಶಿತಾ ಅನ್ನೋರ ಜೊತೆ ಅಭಿಮನ್ಯು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಮದುವೆಗೆ ಬಾಬಾ ರಾಮದೇವ್, ಭಾಗೇಶ್ವರ್ ಧಾಮ್ನ ಧೀರೇಂದ್ರ ಕೃಷ್ಣ ಶಾಸ್ತ್ರಿ, ಕೇಂದ್ರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ, ಮಧ್ಯಪ್ರದೇಶ ಗವರ್ನರ್ ಮಂಗುಭಾಯಿ ಪಟೇಲ್ ಸೇರಿ ಹಲವು ಗಣ್ಯರು ಭಾಗಿಯಾಗಿ ವಧುವರರಿಗೆ ಶುಭ ಹಾರೈಸಿದ್ದಾರೆ. ಭಾರತದ ಗಡಿಯಲ್ಲಿ ಮಿಲಿಟರಿ ಸರಕುಗಳನ್ನು ಸಾಗಿಸೋಕೆ ಹಾಗೆ ಪ್ರಾದೇಶಿಕ ಸಂಪರ್ಕ ವೃದ್ಧಿಗಾಗಿ ಹೊಸ ರೈಲು ಮಾರ್ಗವನ್ನು ನಿರ್ಮಿಸಲು ಸರ್ಕಾರ ಪ್ಲಾನ್ ಮಾಡ್ತಿದೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ನ ಜೈಪುರ ಮತ್ತು ಜೋಧ್ಪುರ ಮೂಲಕ ದಿಲ್ಲಿಯನ್ನ ಕನೆಕ್ಟ್ ಮಾಡೋಕೆ ಹೊಸ ಸ್ವರ್ಣನಗರಿ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡೋ ಕಾರ್ಯಕ್ರಮದಲ್ಲಿ ಸಚಿವರು ಈ ಹೇಳಿಕೆ ನೀಡಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ಎಲ್ಲಿ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡ್ತೀವಿ ಅನ್ನೋದರ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಇನ್ನು 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಯುತ್ತಿರೋ ವಿಶೇಷ ಮತದಾರರ ಪರಿಷ್ಕರಣೆ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಡೆಡ್ಲೈನ್ನ ವಿಸ್ತರಣೆ ಮಾಡಿದೆ. 7 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿದೆ. ಡಿಸೆಂಬರ್ 4ರ ಬದಲಿಗೆ ಡಿಸೆಂಬರ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಇದರಿಂದ ಮತದಾರರಿಗೆ ತಮ್ಮ ವಿವರಗಳನ್ನು ಪರಿಶೀಲಿಸೋಕೆ, ಆಕ್ಷೇಪಣೆ ಸಲ್ಲಿಸೋಕೆ ಮತ್ತು ಬೇರೆ ಅಗತ್ಯ ತಿದ್ದುಪಡಿ ತರೋಕೆ ಹೆಚ್ಚಿನ ಟೈಮ್ ಸಿಕ್ಕಂತಾಗಿದೆ. ಇನ್ನು ಡಿಸೆಂಬರ್ 1ರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗುತ್ತಿದ್ದು, ಅದಕ್ಕೂ ಮೊದಲು ಸರ್ವಪಕ್ಷಗಳ ಸಭೆ ನಡೆದಿದೆ. ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಅವರ ನೇತೃತ್ವದಲ್ಲಿ ಈ ಸಭೆ ಮಾಡಲಾಗಿದೆ. ಇದರಲ್ಲಿ ಕಾಂಗ್ರೆಸ್, ಟಿಎಂಸಿ, ಸಮಾಜವಾದಿ ಪಾರ್ಟಿಯ ಪ್ರತಿನಿಧಿಗಳು ಭಾಗವಹಿಸಿದ್ರು. ಇನ್ನು ದಿಲ್ಲಿ ಉಗ್ರ ದಾಳಿಯಲ್ಲಿ ಬಂಧಿತರಾದ 4 ಉಗ್ರ ಡಾಕ್ಟರ್ಗಳ ಎನ್ಐಎ ಕಸ್ಟಡಿಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ವಿಸ್ತರಿಸಿದೆ. ಉಗ್ರ ಡಾಕ್ಟರ್ಗಳಾದ ಮುಜಾಮಿಲ್ ಶಾಕೀಲ್, ಶಾಹೀನ್ ಸಹೇದ್, ಮುಫ್ತಿ ಇರ್ಫಾನ್ ಅಹಮದ್ ಮತ್ತು ಆದಿಲ್ ಅಹಮದ್ರ ಕಸ್ಟಡಿಯನ್ನ 10 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿದೆ. ಛತ್ತೀಸ್ಗಢದಲ್ಲಿ ನಕ್ಸಲರ ಶರಣಾಗತಿ ಮುಂದುವರೆದಿದೆ. ಈಗ ದಾಂತೇವಾಡ ಜಿಲ್ಲೆಯಲ್ಲಿ 37 ನಕ್ಸಲರು ಹಿರಿಯ ಪೊಲೀಸ್ ಅಧಿಕಾರಿಗಳ ಮುಂದೆ ಬಂದು ಶರಣಾಗಿದ್ದಾರೆ. ಇದರಲ್ಲಿ ಒಟ್ಟು 27 ನಕ್ಸಲರ ಮೇಲೆ ಹಿಂದೆ 65 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಈಗ ಇವರೆಲ್ಲರೂ ಸರೆಂಡರ್ ಆಗಿದ್ದಾರೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಧ್ಯೆ 3 ಪಂದ್ಯಗಳ ಒನ್ ಡೇ ಸೀರೀಸ್ನ ಫಸ್ಟ್ ಮ್ಯಾಚ್ ರಾಂಚಿಯಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದ ಹರಿಣಗಳು ಬೌಲಿಂಗ್ ಆಯ್ದುಕೊಂಡ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಭರ್ಜರಿ ಸ್ಕೋರ್ ಕಲೆ ಹಾಕಿದೆ. ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 349 ರನ್ ಗಳಿಸಿದೆ. ಭಾರತದ ಪರ ರನ್ ಮೆಷಿನ್ ವಿರಾಟ್ ಕೊಹ್ಲಿ ರಾಂಚಿಯಲ್ಲಿ ವಿರಾಟ ರೂಪ ಪ್ರದರ್ಶಿಸಿದ್ದಾರೆ. 120 ಬಾಲ್ನಲ್ಲಿ ಭರ್ಜರಿ ಶತಕದೊಂದಿಗೆ 135 ರನ್ ಗಳಿಸಿ ಹಲವು ದಾಖಲೆ ಮಾಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 52 ಶತಕ ಬಾರಿಸಿದ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಫಾರ್ಮೆಟ್ 1ರಲ್ಲಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಈ ಮೊದಲು ಟೆಸ್ಟ್ನಲ್ಲಿ ಸಚಿನ್ ತೆಂಡೂಲ್ಕರ್ 51 ಶತಕ ಬಾರಿಸಿದ್ರು. ಈಗ ಆ ರೆಕಾರ್ಡ್ ಅನ್ನ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ. ಅಲ್ಲದೆ ಒಂದೇ ಮೈದಾನದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಕೀರ್ತಿಗೂ ಪಾತ್ರವಾಗಿದ್ದಾರೆ. ರಾಂಚಿಯಲ್ಲಿ ಕೊಹ್ಲಿ ಆಡಿದ 5 ಇನ್ನಿಂಗ್ಸ್ನಲ್ಲಿ 3 ಸೆಂಚುರಿ ಬಾರಿಸಿದ್ದಾರೆ. ಈ ಮೊದಲು ಸಚಿನ್ ಗುಜರಾತ್ನ ವಡೋದರದಲ್ಲಿ 7 ಇನ್ನಿಂಗ್ಸ್ನಲ್ಲಿ 3 ಶತಕ ಬಾರಿಸಿದ್ರು. ಇನ್ನು 6 ಸೆಂಚುರಿಯೊಂದಿಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ದಾಖಲೆ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಸಚಿನ್ ಹಾಗೂ ಆಸ್ಟ್ರೇಲಿಯಾ ಡೇವಿಡ್ ವಾರ್ನರ್ 5 ಶತಕ ಬಾರಿಸಿದ್ರು. ಇನ್ನು ಈ ಮ್ಯಾಚ್ ಕಡೆ ಬರೋದಾದ್ರೆ, ಈ ಸರಣಿಯಲ್ಲಿ ಭಾರತದ ಕ್ಯಾಪ್ಟನ್ ಆಗಿರೋ ಕನ್ನಡಿಗ ಕೆಎಲ್ ರಾಹುಲ್ ಕೂಡ 60 ರನ್ ಗಳಿಸಿ ಜವಾಬ್ದಾರಿಯುತ ಆಟ ಆಡಿದ್ರು. ರೋಹಿತ್ ಶರ್ಮಾ 57 ರನ್ ಗಳಿಸಿದ್ರು. ಇನ್ನು ಗುರಿ ಬೆನ್ನತ್ತಿರೋ ಸೌತ್ ಆಫ್ರಿಕಾದ ಸ್ಕೋರ್ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಈ ತರ ಇತ್ತು. ಇನ್ನು ವೆಸ್ಟ್ ಇಂಡೀಸ್ನ ಸ್ಫೋಟಕ ಆಟಗಾರ ಕೆಕೆಆರ್ ಸ್ಟಾರ್ ಆಟಗಾರ ಆಂಡ್ರೆ ರಸೆಲ್ ಐಪಿಎಲ್ಗೆ ವಿದಾಯ ಹೇಳಿದ್ದಾರೆ. ಡಿಸೆಂಬರ್ 16ರಂದು ನಡೆಯಲಿರೋ ಐಪಿಎಲ್ನ ಮಿನಿ ಆಕ್ಷನ್ಗೂ ಮುನ್ನವೇ ಈ ಘೋಷಣೆ ಮಾಡಿದ್ದಾರೆ. ಅಂದ್ರೆ 2026ರ ಐಪಿಎಲ್ನಲ್ಲಿ ಕೆಕೆಆರ್ ತಂಡದಲ್ಲಿ ಸಪೋರ್ಟ್ ಸ್ಟಾಫ್ ಆಗಿ ಹೊಸ ಹುದ್ದೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.